ಹೇಳು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡಿದ್ದೀರಿ ನಮ್ಮ ಅತ್ತೆ ಮಾವ ಮತ್ತು ಚರಿ ಬಂದಿರೋವಂಥದ್ದು USA. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅವ್ರು ಟ್ರಾವೆಲ್ ಮಾಡಿರೋವಂಥದ್ದು. ಎಲ್ಲೂ ಡೊಮೆಸ್ಟಿಕಲ್ಲೂ ಅವರೆಲ್ಲೂ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿಲ್ಲ. ಸೊ ಇದೇ ಫಸ್ಟ್ ಇಂಟರ್ನ್ಯಾಷನಲ್ಲಿ ಇಷ್ಟು ಲಾಂಗ್ ಜರ್ನಿ ಟ್ರಾವೆಲ್ ಮಾಡಿರೋದು. ಸೊ ಅವ್ರು ಹೆಂಗಿತ್ತು ಅವ್ರ ಎಕ್ಸ್ಪೀರಿಯನ್ಸು, ಫಸ್ಟ್ ಟೈಮು ಹೆಂಗೆ ಬಂದರು, ಭಯ ಆಯಿತಾ ಅಥವಾ ಬರ್ಬೇಕಾದ್ರೆ ಏನಾದರೂ ತೊಂದರೆ ಆಯಿತಾ, ಎಲ್ಲ ಸ್ಮೂತಾಗಿತ್ತಾ ಎಲ್ಲ ಕೇಳೋಣ ಅವ್ರ ಜೊತೆ. ಸೊ ನಿಮಗೂ ಕ್ಯೂರಿಯಸ್ ಇರುತ್ತೆ, ಅಥವಾ ನಿಮ್ಮ ಅಪ್ಪ ಅಮ್ಮನ ಕರೆಸ್ಬೇಕು ಅಂತ ಯಾರಾದರೂ ಇರ್ತೀರಿ US ಅಲ್ಲಿ. ಸೊ ಅದಕ್ಕೆಲ್ಲ ಒಂದು ಚೂರಾದರೂ ಆನ್ಸರ್ ಸಿಗತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ, ಅವ್ರ ಜೊತೆನೇ ಮಾತಾಡೋಣ. ಚರಿನೂ ಬಂದಿದ್ದಾಳೆ. ಹಾಗೇನೆ ಇಲ್ಲಿ ನಾವು ಮನೆ ತಗೊಂಡು 2.5 ವರ್ಷ ಆಯ್ತು. ಸೊ ಫಸ್ಟ್ ಟೈಮ್ ನಮ್ಮ ಅತ್ತೆ ಮಾವ ಈ ಮನೆಗೆ ಬಂದಿದ್ದಾರೆ. ಸೊ ಅವ್ರಿಗೆಲ್ಲ ಮನೆಯೆಲ್ಲ ತೋರಿಸ್ಬಿಟ್ಟು ಅವ್ರ ರಿಯಾಕ್ಷನ್, ನಮ್ಮ ಮನೆ ನೋಡಿ, ಅವ್ರ ಮಗನ ಮನೆ ನೋಡಿ ಅವ್ರದ್ದು ರಿಯಾಕ್ಷನ್ ಹೇಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಹಾಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವಾಗ ಹೋಗಿ ನಮ್ಮ ಅತ್ತೆ ಮಾವನ ಮಾತಾಡ್ಸೋಣ ಬನ್ನಿ. ಅವ್ರದ್ದು ಫಸ್ಟ್ ಟೈಮ್ ಜರ್ನಿ ಆಗಿರೋದ್ರಿಂದ ನನಗಂತೂ ಬಹಳ ಕ್ಯೂರಿಯಸ್ ಆಗಿದೆ. ಹಾಗೆ ಭಯನೂ ಇತ್ತು. ಅಂದರೆ ಅದು ಆಬ್ವಿಯಸ್ಲಿ ನರ್ವಸ್ನೆಸ್ ಇದ್ದೇ ಇರುತ್ತೆ. ಫಸ್ಟ್ ಟೈಮ್ ಬರ್ತಾ ಇದ್ದಾರೆ ಬೇರೆ ಕಂಟ್ರಿ ಥ್ರೂ ಅಂತಂದರೆ ವೀಸಾ, ಸೋ ಮೆನಿ ಥಿಂಗ್ಸ್, ಲಾಟ್ ಆಫ್ ಡಾಕ್ಯುಮೆಂಟ್ಸ್, ಪೇಪರ್ ವರ್ಕ್ ಎಲ್ಲ ಸರಿಯಾಗಿ ಇಟ್ಕೊಂಬರ್ಬೇಕು. ಅದ್ರ ಜೊತೆಗೆ ಚರಿನೂ ಕರ್ಕೊಂಬರ್ಬೇಕು, ಅವ್ರದ್ದು ಕಾಳಜಿ ಮಾಡ್ತಾ ಅವಳನ್ನೂ ಕಾಳಜಿ ಮಾಡ್ಕೊಂಡು ಕರ್ಕೊಂಬರ್ಬೇಕಲ್ಲ. ಫಸ್ಟಾಗಿ ಅದಕ್ಕಾಗಿ ಸ್ವಲ್ಪ ನರ್ವಸ್ನೆಸ್ ಇತ್ತು. ನೋಡೋಣ ಅವ್ರದ್ದು ಜರ್ನಿ ಹೇಗಿತ್ತು ಅಂತ ಅವ್ರ ಬಾಯಲ್ಲೇ ಕೇಳೋಣ. ಎಕ್ಸೈಟಿಂಗ್ ಇತ್ತಾ, ಗುಡ್ ಇತ್ತಾ, ಸ್ವಲ್ಪ ಹರ್ಡಲ್ ಇತ್ತಾ, ಎಲ್ಲ ಇರುತ್ತೆ ಮಿಕ್ಸ್. ಲೆಟ್ಸ್ ಸಿ ಏನಿರುತ್ತೆ ಅಂತ. ಏನಪ್ಪ ಮಮ್ಮಿ, ನೀನು ಹಿಂಗೆ ತುಕ್ಕು 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 ಅಂತ ಕಚ್ಚಗೋಲಿ ಕೊಡ್ಬೇಕು. ಅವಾಗ ನಾನು 5 ನಿಮಿಷ ಆದ್ಮೇಲೆ ಹೊಲ್ಕೊಂಡ್ಬಿಟ್ಟು. ಹೌದಾ? ಅಜ್ಜಿ ಹಂಗೆ ರೂಢಿ ಮಾಡೈತ ನಿಂಗೆ? ದಿನ ರಾತ್ರಿ ಟುಕ್ಕು ಟುಕ್ಕು ಅಂತ ಕಚ್ಚಗೋಳಿ ಕೊಡ್ತಿತ್ತಾ? ಹೌದಾ? ನಿಂಗೆ ಆ ಥರ ಇಷ್ಟನಾ? ಓಕೆ. ಸೊ ಹಂಗೆ ಕೊಟ್ಟರೆ ನಿಂಗೆ ನಿದ್ದೆ ಬಂದ್ಬಿಡುತ್ತಾ ಬೇಗ? ಓಕೆ, ಆಯ್ತಪ್ಪ. ಸರಿ, ಓಕೆ, ಮಲ್ಕೋತೀಯ ಈಗ? ಗುಡ್ ನೈಟ್. ಗುಡ್ ನೈಟ್. ಒಂಚೂರು ಹಚ್ಚಲ ಅಮೃತ ಅಂಜನ? ಬೇಡ. ಏನಪ್ಪ? ಫ್ಲವರ್. ನೀ ಬರ್ದಿದ್ದಾ? ಎಷ್ಟು ಚೆನ್ನಾಗಿದೆ ಕಂದ. ಅದಕ್ಕೆ ಕಲರ್ ಮಾಡಬೇಕಿತ್ತು. ಮಾಡ್ತೀಯಾ? ಇದು ಒಂದು ಚೆರಿ ಬೋನಾ? ಇದು ಚೆರಿ. ಓಕೆ, ಉಲ್ಟಾ. ಇದು ಬೋ, ಇದು ಚೆರೀಸಾ? ಕ್ಯೂಟ್. ಇದು ಸ್ಟೆಂಬು. ಓಕೆ, ಮತ್ತೇನು ಮಾಡಿದ್ಯಾ? ಅದೇನೋ ಕಲರ್ ಮಾಡಿದ್ಯಲ್ಲ. ಹಾಂ, ಇನ್ನೇನು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ಅದು ನಾನು ಮಾಡಿರೋದು. ನೀನು ಮಾಡಿರೋದು ತೋರಿಸು ಚರಿ. ಏನು ಚರಿ ಇದು? ಮೂನ್ ಫ್ಲವರಾ? ಶೇಡ್ಸ್ ಅದು? ಯಾವುದು ಗೋಡಂಬಿ ತಲೆ ಬಂತೀಗ? ಅಲ್ಲ, ಗೋಡಂಬಿ ತಲೆ ಗೋಡಂಬಿ ತಲೆ. ಗೋಡಂಬಿ ಶೇಂಗಾ ತಲೆ. ಗೋಡಂಬಿ ಶೇಂಗಾ ತುಂಬಾ ಪವರ್ಫುಲ್ ಚರಿ. ಮಮ್ಮಿ ಜೊತೆಗೇನು? ಇವಾಗ ನೀನು ಇಂಡಿಯಾದಲ್ಲಿದ್ದಲ್ಲ ಇಷ್ಟು ದಿನ. ಇಂಡಿಯಾದಲ್ಲಿ ಇವಾಗ ಕತ್ಲಾಗಿರುತ್ತೆ, ಇಲ್ಲಿ ಬೆಳಕಾಗಿದೆ. ಸೊ ಇಂಡಿಯಾದಲ್ಲಿ ಇದ್ದಾಗ ನೀನು ಈ ಟೈಮಲ್ಲಿ ನಿದ್ದೆ ಮಾಡ್ತಿರ್ತೀಯ, ಇಲ್ಲಿ ಬೆಳಗ್ಗೆ ಆದಾಗ ನಿನ್ನ ನಿದ್ದೆ ಬರ್ತಿರುತ್ತೆ.
ಸೊ ಅದಕ್ಕೆ ಇವಾಗ ಜೆಟ್ ಲ್ಯಾಗು. ರಾತ್ರಿ ಆದ ತಕ್ಷಣ ನಾವೆಲ್ಲ ಮಲ್ಕೊಂಡಾಗ ನಿನ್ಗೆ ಎಚ್ಚರ ಆಗುತ್ತೆ, ಬಿಕಾಸ್ ಇಂಡಿಯಾದಲ್ಲಿ ಅವಾಗ ಬೆಳಗ್ಗೆ ಆಗಿರುತ್ತೆ. ಅದೇ ಜೆಟ್ ಲ್ಯಾಗ್ ಅಂತ ಹೇಳ್ತಾರೆ. ಸೊ ನೀನು ಇನ್ನೊಂದು ಸ್ವಲ್ಪ ತೆಗೆದಿದ್ರೆ ಇಲ್ಲಿ ರಾತ್ರಿ ಆದಾಗೆ ಮಲ್ಕೋಬೋದು. ಏನು ಮಾಡ್ತೀಯಾ? ನಾಳೆ ಮಾಡ್ತೀನಿ. ನಾಳೆಯಿಂದ ಮಾಡ್ತೀಯಾ? ಇವಾಗ ನಿದ್ದೆ ಬಂದಿತ್ತಾ? ಮಲ್ಕೋಬೇಕಾ ಕಂದ? ಮಲ್ಕೋಪ್ಪ, ಆಯಿತು. ನಾನು ಊಟ ಮಾಡೋಕ್ಕೆ ಎಬ್ಬಿಸ್ತೀನಿ, ಎದ್ದು ಒಂಚೂರು ಊಟ ಮಾಡಿ ಮತ್ತೆ ಮಲ್ಕೋ ಅಂತ. ಓಕೆ, ಗುಡ್ ನೈಟ್ ಚೆರಿ. ಚರಿದೆ ಹೆಂಗಾಗ್ತಾ ಇತ್ತು ಅಂತಂದರೆ ತುಂಬ ಸಂಜೆ ಬೇಗ ಮಲ್ಕೊಂಡ್ಬಿಡ್ತಿದ್ಲು. ರಾತ್ರಿ ಊಟಕ್ಕೆ ಎಬ್ಸಿದ್ರೆ ಎದ್ದೇಳ್ತಾನೆ ಇರಲಿಲ್ಲ, ಅವಳಿಗೆ ಜೆಟ್ ಲ್ಯಾಗ್ ಇರ್ತಿತ್ತು. ಮತ್ತು ಲೈಕ್ ಮಧ್ಯರಾತ್ರಿ ಅವಾಗೆಲ್ಲ ಎದ್ದು ಕೂತ್ಕೊಳ್ಳೋರು, ಹಶು ಹಶು ಅಂತ ಅಂತಿದ್ಲು. ಸೊ ಹಾಗಾಗಿ ನಾನು ಅವಳು ಮಲಗ್ಸೋದು ಬೇಡ, ಒಂದು ಸ್ವಲ್ಪ ದಬ್ಬಣ ಅಂತ ಹೇಳಿ, ಅಂದರೆ ಸಂಜೆ ಒಂದು ಸ್ವಲ್ಪ ಕಳೆದ್ಬಿಟ್ರೆ ಬೇಗ ಅರ್ಲಿ ಡಿನ್ನರ್ ಮಾಡಿ ಮಲ್ಕೊಂಬಿಡ್ಲಿ ಅಂತ ಹೇಳಿ ಅವಳನ್ನ ಒಂಚೂರು ಹಾಗೆ ಆಟ ಆಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಹೋಗಿದ್ದೀನಿ. ಅಂದರೆ ನಮ್ಮ ಮನೆ ಮುಂದೆನೇ, ಸೊ ಅಲ್ಲಿ ಒಂದು ಸ್ವಲ್ಪ ಆಟ ಆಡಿಸ್ಕೊಂಡು ಹಾಗೆ ನಾವೇ ವಾಕ್ ಮಾಡ್ದಂಗೆ ಆಗುತ್ತೆ, ನಮ್ಮ ಅತ್ತೆ ಮಾವರು ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಸೊ ಹಾಗೆ ಹೊರಗಡೆ ಬಂದ್ವಿ ವಾಕಿಂಗಿಗೆ ಅಂತ ಹೇಳಿ. ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ಇವಾಗ ಫಸ್ಟ್ ಬಂದಿರಿ ಇಂಡಿಯಾದಿಂದ ಇಲ್ಲಿಗೆ, ಇಷ್ಟು ದೂರ ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಿ ಧಾರವಾಡದಿಂದ. 7 ಸಮುದ್ರ ದಾಟಿ ಬಂದಿದ್ದೀರಿ. ಸೊ ಹೆಂಗಿತ್ತು ನಿಮ್ಮ ಫಸ್ಟ್ ಫ್ಲೈಟ್ ಜರ್ನಿ? ಅದು ಇಂಟರ್ನ್ಯಾಷನಲ್ಲೇ ಫಸ್ಟ್ ಟ್ರಾವೆಲ್ ಮಾಡಿರೋದು. ಹೆಂಗ್ ಅನ್ನಿಸ್ತು ಫ್ಲೈಟಲ್ಲಿ ಬರ್ಬೇಕಾದ್ರೆ? ಭಯ ಇತ್ತ ಮುಂಚೆ ಬರಕಿನ? ಭಯ ಇತ್ತು, ಹೆಂಗ ಏನು ಹೆಂಗಿರುತ್ತೆ ಏನು ಅಂತ. ಆಮೇಲೆ ನಾವು ಜೊತೆಗಿಲ್ಲಲ್ಲ, ನೀವಿಬ್ರೇ ಬರೋದು. ನಾವಿಬ್ರೇ ಬರೋದಲ್ಲ, ಹೆಂಗಪ್ಪ ಹೋಗುದು ಹೆಂಗ್ ಬರೋದು ಅಂತ ವಿಚಾರ ಬರ್ತಿತ್ತು. ನಾವು ಮಾಡ್ಕೊಂಡಿದ್ ಕಲ್ಪನೆ ಬೇರೆ, ಇದು ಬೇರೆ. ಹೌದಾ? ಬೆಂಗಳೂರಾಗನು ಆದ್ರೂ ಕೇಳ್ತಿದ್ವಿ. ನನಗೆ ಇಂಗ್ಲಿಷ್ ಬರಲ್ಲ, ಬಿಡ್ತಿದ್ವಿ. ಕೇಳ್ತಿದ್ರಾ ಏನಾದ್ರೂ ಬೇಕಾದ್ರೆ? ಇಲ್ಲ, ಫಸ್ಟ್ ಅಲ್ಲಿ ಬೋರ್ಡಿಂಗ್ ಪಾಸ್ಗೆ ಕೇಳಿದ್ವಿ. ಬಂದ ತಕ್ಷಣ ಇತ್ತು, ಒಳಗ್ ಬಂದ ತಕ್ಷಣ ಕೇಳಿದ್ವಿ, ಹೇಳಿದ್ರು ಇವ್ರು ಎಲ್ಲ ಇಂಗ್ಲಿಷ್ನಾಗ ಏನು ಎಂತು ಎಲ್ಲ ಕೇಳಿದ್ರು. ಕೇಳ್ಕೊಂಡು ವೀಲ್ ಚೇರ್ ಕೊಟ್ರು, ಅಲ್ಲಿ ವೀಲ್ ಚೇರ್ ಕೇಳಿದ್ವಿ. ಅಲ್ಲಿಂದ ವೀಲ್ ಚೇರ್ ಮೇಲೆ ಎಲ್ಲ 2-3 ಕಡೆ ಚೆಕ್ ಮಾಡ್ಕೊಂತ ಸೆಕ್ಯೂರಿಟಿ ಚೆಕಿಂಗ್ ಇತ್ತು. ಪಾಸ್ಪೋರ್ಟ್ ಎಲ್ಲ ಇಸ್ಕೊತಿದ್ರು, ಟಿಕೆಟ್ ನೋಡ್ತಿದ್ರು, ಅವನ್ನೆಲ್ಲ ತೋರ್ಸ್ಕೊತ ಬರ್ತಿದ್ವಿ. ಇವರೆಲ್ಲ ಇಂಗ್ಲಿಷ್ನೇ ಮಾತಾಡ್ತಿದ್ರು. ಎಲ್ಲ ಇಂಗ್ಲಿಷ್ನಾಗ ಹೇಳ್ತಿದ್ ನಾವು. ಅದೇ ನಾವು ಮುಂಚೆನೆ ಹೇಳಿದ್ವಲ್ಲ ಅಪ್ಪಿ ಅವ್ರಿಗೆ ಎಲ್ಲ ಹೆಂಗಿರುತ್ತೆ, ಏನು ಸೆಕ್ಯೂರಿಟಿ ಚೆಕಿಂಗ್ ಇರುತ್ತೆ, ಬ್ಯಾಗೇಜ್ ಇಲ್ಲಿಗೆ ಹಾಕ್ಬೇಕು, ವೇಟ್ ಇಷ್ಟು ನೋಡ್ತಾರೆ, ಹಾ ಅವೆಲ್ಲ ವೀಲ್ ಚೇರ್ ಕೇಳ್ಬೇಕು, ಅವ್ರು ಕೊಟ್ಟಿಲ್ಲ ಅಂತ. ನನಗೂ ಇಂಗ್ಲಿಷ್ ಬರ್ಲಿಲ್ಲ ಅಂದ್ರೂ ಕನ್ನಡದಾಗ ಕೇಳ್ತಾ ಇದ್ದೆ. ಬೆಂಗಳೂರಲ್ಲಿ ಅರ್ಥ ಆಗತ್ತೆ. ಅಲ್ಲಿ ಕೇಳ್ತಿದ್ದೆ. ಆ ನಂತರ ದೋಹಾ ಫ್ಲೈಟಿಗೆ ಬಂದ್ವೆಲ್ಲ, ಹತ್ತುದಿರುತ್ತ ಹೋಗಿ ಅಂತ ಮಾಡಿದ್ವಿ ನಾವು ಬೈಲೊಳಗ ಎಲ್ಲ. ಟರ್ಮಿನಲ್ 1 ಬಂದಿದ್ರು, ಟರ್ಮಿನಲ್ 2 ಬಂದಿರ್ಲಿಲ್ಲ. ವೀಲ್ ಚೇರ್ ಎಲ್ಲ ನಮ್ಗೆ ವಿಮಾನ ಒಳಗೆ ಸೀದಾ ಹೆಂಗ್ ನಡ್ಕೊತ ಹೋಗ್ತೇವೆ ಹಂಗೆ ಇತ್ತು, ಹಂಗೆ ಸೀದಾ ವಿಮಾನ ಒಳಗೆ ಬಂದ್ವಿ. ಡೋರ್ ಒಳಗೆ ತನಕ ಸೀಟಿಗೆ ಬಂದಿರು. ಅಲ್ಲಿಂದ ಡೈರೆಕ್ಟ್ ಫ್ಲೈಟ್ ಗೆ ಹತ್ತಿದ್ವಿ. ಎಲ್ಲೂ ಹೊರಗೆಲ್ಲ ಅದು ಏನೂ ಇಲ್ಲ, ಹಂಗೆ ಸೀದಾ ನಡ್ಕೊಂತ ಹೋದಂಗೆ ಇತ್ತು. ಹೊರಗೆ ಎಲ್ಲಿ ಏನು ಹೋಗ್ಲಿಲ್ಲ. ಸೊ ಭಯ ಎಲ್ಲ ಹೋಯ್ತು. ಫಸ್ಟ್ ನೀವು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಹೋಗಿ ಗೇಟ್ ಹತ್ರ ಕೂರ್ಸಿದ್ರಲ್ಲ, ಆವಾಗ ವೀಲ್ ಚೇರ್ ಇದ್ದದಕ್ಕೆ ನಮಗೆ ಭಾರಿ ಈಸಿ ಆಗಿಬಿಡ್ತು. ಕಷ್ಟ ಆಗ್ತಿತ್ತು, ಯಾಕಂದ್ರೆ ನೋಡ್ಕೊಂಡು ಹೋಗ್ಬೇಕು, ಕೇಳ್ಕೊಂಡು ಹೋಗ್ಬೇಕಾಗಿತ್ತು. ಹೌದು, ಬಹಳ ನಡೆಯೋದಿರುತ್ತೆ, ತುಂಬಾ. ಅಲ್ಲಿ ಒಳಗ ಕರ್ಕೊಂಡು ಹೋಗಿಂದ ಅಲ್ಲಿ ಕುಡಿಸಿದ್ರು ಲಿಫ್ಟ್ ಹತ್ರ. ಅಲ್ಲಿ ಕುಡಿಸಿ ಲಿಫ್ಟ್ ಒಳಗೆ ಕರ್ಕೊಂಡು ಹೋಗಿ ಸೀದಾ ಡೈರೆಕ್ಟ್ ಫ್ಲೈಟ್ ಗೆ ಕರ್ಕೊಂಡು ಹೋದ್ರು. ನಮ್ಗೆ ಎಲ್ಲಿ ದೂರ ನಡೆದು ಬರ್ಲಿಲ್ಲ.
ಹತ್ತುದಿರುತ್ತೆ ಅಂತ ಮಾಡಿದ್ವಿ ನಾವು. ಎಲ್ಲ ಪಿಕ್ಚರ್ ಒಳಗದೆ ಎಲ್ಲ ಹೌದಾ? ಹಾಗೆ ಇರುತ್ತ ಅಂತ ಮಾಡಿದ್ವಿ. ಇಲ್ಲ ಸೀದಾ ಹೆಂಗ್ ನಡ್ಕೊಂತ ಹೋದ್ವಿ ಒಳಗಿಂದ ಸೀದಾ ಫ್ಲೈಟ್ ಸೊ ಬೆಳಗ್ಗಿನ ಜಾವ ಇತ್ತು ನಿಮ್ದು ಫ್ಲೈಟ್, ಅರ್ಲಿ ಮಾರ್ನಿಂಗ್ 4 ಗಂಟೆ 5 ಗಂಟೆಗೆ ಇತ್ತು. 5 ಗಂಟೆ ಬಿಟ್ರು, 4:30 ಇತ್ತು, 5 ಗಂಟೆಗೆ ಬಿಟ್ರು. ಲೇಟ್ ಆಯ್ತು, ಅರ್ಧ ಗಂಟೆ. ಒಳಗ್ ಹೋದ ತಕ್ಷಣ ನೀವು ಈ ಕಡೆ ಹೋಗ್ರಿ. ಅಂದ್ರೆ ಈಗ ವಾರ ಮುಗಿದು ವಾರ ಗ್ಯಾಪ್ ಆಗಿದ್ದಕ್ಕೆ ಫಸ್ಟ್ ಫ್ಲೈಟ್ ಇತ್ತು. ಫ್ಲೈಟ್ ಇರೋದು ನಮ್ದೇ ಫಸ್ಟ್ ಫ್ಲೈಟ್. ಆಮೇಲೆ ಸ್ವಲ್ಪ ಭಯ ಇತ್ತು ಫಸ್ಟ್ ಆಗ್ತಾ ಇದೆ ಅಂತೇಳಿ. ಹೌದು. ನಾವು ಬುಕ್ ಮಾಡಿದಾಗ ಟಿಕೆಟ್ ಬುಕ್ ಮಾಡಿದಾಗ ಅಲ್ಲಿ ಏನು ಇರ್ಲಿಲ್ಲ. ಅದೆಲ್ಲ ಆಗಿದ್ದು ಟಿಕೆಟ್ ಬುಕ್ ಆದ್ಮೇಲೆ ಬುಕ್ ಆದ್ಮ್ಯಾಗ ಆಗಿತ್ತು ಕತಾರ್ದಾಗ 2-3 ಸತಿ ಅಲ್ಲಿ. ಆಗಿ 1-2 ತಿಂಗಳ ಮೇಲೆ ಅದು ಸ್ಟಾರ್ಟ್ ಆಗೈತೆ. ಹೌದು, 1 ತಿಂಗಳ ಮೇಲೆ, 15 ದಿನ, 1 ತಿಂಗಳ ಮೇಲೆ ಸೊ ದಾವಣಗೆರೆ ಬೆಂಗಳೂರಿಂದ ದೋಹಾಕ್ ಬಂದ್ರಿ. ಸೊ ಹೆಂಗಿತ್ತು 4 ತಾಸಿನ ಜರ್ನಿ? ಚೆನ್ನಾಗಿತ್ತು, ಭಾರಿ ಚೆನ್ನಾಗಿತ್ತು. ಅದ್ರೊಳಗೆ ನಾವು ಹೋಗ್ತಾ ಇದೀವಿ ಇಲ್ಲ ಅನ್ಸೇನಿಲ್ಲ. ಫ್ಲೈಟ್ ನಿಂತೈತೆ ಅನ್ಕೊಂಡಿರೇನ? ಫಸ್ಟ್ ಫ್ಲೈಟ್ ಇವ್ರು ಹಂಗೆ ಅಲ್ಲಿಂದ ಸೀದಾ ಹಾರ್ತೈತೆ ಅನ್ಕೊಂಡ್ರ. ಹಿಂಗೆ ರನ್ವೇ ಮೇಲೆ ಹೋಗಿ ಹಾರೋದು, ರನ್ವೇ ಎಲ್ಲ ನೋಡ್ತಿದ್ವಿ ಕಿಟಕಿ ಒಳಗ. ಎಷ್ಟು ದೂರ ಬಂತಂದ್ರೆ ಅಲ್ಲೇ ನಿಲ್ದಾಣ ಒಳಗ ಹಿಂಗ್ ಸುತ್ತಾಕಿ ನಾವು ಫಸ್ಟ್ ಇದ್ರೊಳಗ ಕಾರ್ ಒಳಗ್ ಬರ್ಬೇಕಾದ್ರ ಮೇಲೆ ಅಲ್ಲಿ ನಿಂತಿದ್ದು ನೋಡ್ತೀವಿ. ಆ ಕಡೆನ ಬಂತು ಲಾಸ್ಟ್ ಹಿಂಗೆ ಬಂದು ಏರ್ತು ಮೇಲೆ. ಹೌದಾ? ಸೊ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಹೆಂಗಿತ್ತು ನಿಮ್ದು? ಏನು ಅಷ್ಟು ಇದು ಅನಿಸ್ಲಿಲ್ಲ. ಸೀಟ್ ಬೆಲ್ಟ್ ಹಾಕೊಂಡಿದ್ವಿ. ಹಾಕೋ ಅಂತ ಹೇಳಿದ್ರು, ಸೀಟ್ ಬೆಲ್ಟ್ ಹಾಕೊಂಡಿದ್ವಿ. ಖುಷಿ ಖುಷಿ ಆಯ್ತು. ಆಮ್ಯಾಗ 1 ಗಂಟೆ ಸ್ವಲ್ಪ ಹೊತ್ತು, 1 ಗಂಟೆ 1 ಗಂಟೆ ಅದಕ್ಕೆ ಮತ್ತೆ ಈ ಸ್ನಾಕ್ಸ್ ಜ್ಯೂಸ್ ತಂದು ಕೊಟ್ರು. ಹಾಗೆ ಕಾಸಿಗೊಮ್ಮೆ ಹಂಗೆ ಕೇಳ್ತಾ ಇದ್ರು ಏನಾದ್ರು ಬೇಕಾ ಊಟ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಟೈಮ್ ಅದು ಕತಾರಲ್ಲಿ, ದೋಹಾದಲ್ಲಿ. ಬ್ರೇಕ್ಫಾಸ್ಟ್ ಕೊಟ್ಟಿದ್ರೆ ಏನ್ ಕೊಟ್ಟಿದ್ರು ತಿನ್ನಕ್ಕೆ? ಬ್ರೇಕ್ಫಾಸ್ಟ್ ನಾವೇನ್ ತಗೊಳ್ಳಿಲ್ಲ, ನಾವು ಬರೀ ಜ್ಯೂಸ್ ಅಷ್ಟೇ ಕುಡಿದ್ವಿ. ನೀವೇನ್ ತಿಂದ್ರಿ? ಮಾತ್ರ ಚೆನ್ನಾಗಿತ್ತು. ಅವಳು ತಿನ್ಲಿಲ್ಲ, ಅವತ್ತು ನಿದ್ದೆ ಒಳಗಿದ್ಲು. ಬೆಳಿಗ್ಗೆ ಜ್ಯೂಸ್ ಕುಡಿದ್ಲು, ಫ್ರೂಟ್ಸ್ ತಿನ್ಲು, ಫ್ರೂಟ್ಸ್ ಕೊಟ್ಟಿದ್ರು. ಆಮೇಲೆ ಐಸ್ ಕ್ರೀಮ್ ಅಂತದ ಏನೋ ಒಂದು ಕೊಟ್ಟಿದ್ರು. ತಿಂಡಿ ಗಿಂಡಿ ಎಲ್ಲ ಚೆನ್ನಾಗಿತ್ತು. ಜ್ಯೂಸ್ ಆರೆಂಜ್ ಜ್ಯೂಸ್ ಕೊಟ್ರು, ನೀರು, ಆರೆಂಜ್ ಎಲ್ಲಾ ತರ ಜ್ಯೂಸ್ ಇರುತ್ತೆ. ಮ್ಯಾಂಗೋ ಜ್ಯೂಸ್, ಆರೆಂಜ್ ಜ್ಯೂಸ್, ಸ್ನಾಕ್ಸ್. ಮಲಗಿದ್ರ ಫ್ಲೈಟ್ ಅಲ್ಲಿ 4 ತಾಸು? ನಾನ್ ಜಾಸ್ತಿ ಮಲಗ್ಲಿಲ್ಲ, ನಾನ್ ನೋಡ್ತಿದ್ದೆ. ನೋಡಕ್ ಇಂಟ್ರೆಸ್ಟ್. ಮೋಡ ಎಷ್ಟು ಕೆಳಗೆ ಹಿಂಗ್ ನೋಡಿದ್ರು ಬರೇ ಮೋಡನ ಕಾಣಿಸ್ತಿತ್ತು. ಮೋಡ ಹೋಗೋದು ಹೊಗೆ ತರ ಕಾಣಿಸುತ್ತೆ. ಅದನ್ನೆಲ್ಲ ನೋಡ್ಬೇಕಂತ ಆಸೆ. ಅಲ್ಲೆಲ್ಲ ಮ್ಯಾಲೆಲ್ಲ ಕೆಳಗ್ ಭೂಮಿ ಮೇಲೆ ಓಡಾಡಿರ್ತೀವಿ, ಮ್ಯಾಲ ಹಾರ್ಕೊಂಡು ಹೊಂಟಂದ್ರೆ ಹೆಂಗಿರುತ್ತೆ ಏನು ಅಂತ ಕ್ಯೂರಿಯಾಸಿಟಿ. ಖುಷಿ, ಅದೊಂಥರ ಕಾಣಿಸೋದು. ಬರೀ ಮೋಡನ ಬೆಳ್ಳಗ ಕಾಣಿಸೋದ. ಮೋಡ ಎಲ್ಲ ಗ್ಲಾಸಿಗೆ ಹತ್ತಿ ಹೋಗ್ತಾ ಇತ್ತು. ಹೆಚ್ಚು ಕಡಿಮೆ 30 ಹಗಲಿ ಇತ್ತು. ನಮ್ ದೋಹಾಕ್ ಬಂದಿಂದನು ಹಗಲಿನೇ ಇತ್ತು. ಹೌದು. ಅಲ್ಲಿಂದ ಮತ್ತ ಇದಕ್ಕ US ಬರೋ ಮಟನು ಹಗಲಿನೇ ಇತ್ತು. ಹೌದು. ಆಮೇಲೆ ಅಲ್ಲಿ ಇಳಿದ್ರಿ, ಲ್ಯಾಂಡ್ ಆಯ್ತು ಫ್ಲೈಟ್. ಮತ್ತೆ 1 ಗಂಟೆ ಮತ್ತೆ ಇಮಿಗ್ರೇಷನ್, ಪಾಸ್ಪೋರ್ಟ್ ಚೆಕಿಂಗ್ ಎಲ್ಲ ಸೆಕ್ಯೂರಿಟಿ ಚೆಕಿಂಗ್ ಭಾಳ 2 ಕಡೆ ಭಾಳ ಇಲ್ಲ, 2 ಕಡೆ ಮಾಡಿದ್ರು ಚೆಕಿಂಗ್. ದೋಹಾದಾಗ 2-3 ಕಡೆ ನಮ್ಗೆಲ್ಲ ಚೆಕ್ ಮಾಡಿ, ಬ್ಯಾಗ್ ಚೆಕ್ ಮಾಡಿ, ಪ್ರತಿಯೊಂದು ಪಾಸ್ಪೋರ್ಟ್, ವೀಸಾ ಎಲ್ಲ ಇಮಿಗ್ರೇಷನ್ ಎಲ್ಲ ಚೆಕ್ ಮಾಡಿ ಆಮೇಲೆ ಬಿಟ್ರು. ಆಮೇಲೆ ಬಿಟ್ಟ ಮೇಲೆ ಅಲ್ಲಿ ಇಳಿದ ತಕ್ಷಣ ವೀಲ್ ಚೇರ್ ಅಲ್ಲಿ ಹಂಗೆ ಇತ್ತ. ಇಳಿದ ತಕ್ಷಣ ನಾವು ಒಳಗೆ ಬರೋದು ಹಂಗೆ. ಏನಿಲ್ಲ, ಹೊರಗಿಂದ ಏನು ಕಾಣಿಸಲ್ಲ. ಸೀದಾ ಬಂದ ಅಲ್ಲಿ ವೀಲ್ ಚೇರ್ ಅಂತ ಕೇಳಿದ್ವಿ, ನಿಂತಿದ್ರು. ಇಲ್ಲಿ ನಿಲ್ರಿ ಅಂತ ನಿಲ್ಸಿದ್ರು. ಆಮೇಲೆ ಕರ್ಕೊಂಡು ಹೋದ್ರು ನಮ್ಗೆಲ್ಲ. ಮುಂದೆ ಬಂದು ಮತ್ತೆ ಜೀಪ್ ಒಳಗ ಇದ್ರಾಗದು US ಒಳಗೆ ಜೀಪ್ ಒಳಗ ಅವರು ಫ್ಲೈಟ್ ಮಟನು ನಮ್ಗೆ ಅಲ್ಲಿ ಒಳಗೆ ಹೋಗಿ ಮತ್ತೊಂದು ಚೆಕ್ಕಿಂಗ್ ಆಗಿ
ಎಲ್ಲ ಚೆಕ್ ಮಾಡಿ ಮತ್ತೆ ಅಲ್ಲಿ ಹೋಗಿ ಕುಡ್ಸಿದ್ರು ನಮ್ಗ ಗೇಟ್ ಹತ್ರ ಕೂರಿಸ್ಕೊ. ಅಲ್ಲಿ ಕುಡ್ಸಿದ್ಮ್ಯಾಗ ಆಮೇಲೆ ಒಬ್ಬೊಬ್ಬರಿಗೆ ಬಿಡಾಕತ್ತಾರ ಅಲ್ಲಿ. ವೀಲ್ ಚೇರ್ ಇರೋರ್ಗೆ ಮಕ್ಳಿರೋರ್ಗೆ ಫಸ್ಟ್ ಬರ್ತಾರೆ. ಬಿಸ್ನೆಸ್ ಮ್ಯಾನ್ಗಳಿಗೆ ಅವ್ರಿಗೆ ಹಿಂಗ್ ಬಿಡ್ತಾ ಇದ್ರು. ಬಿಟ್ರೆ ಅಲ್ಲಿ ಹೋದ್ಕೊಡಿ ಈ ಕಡೆ ಸೀಟ್ ಹಿಂಗ ಅಂತ ಹೇಳಿದ್ರು. ತೋರಿಸ್ತಾರ ಅಲ್ಲೆಲ್ಲ ಬ್ಯಾಗ್ ಇಡಕ್ಕೂ ಮ್ಯಾಲೆಲ್ಲ ಬೇರೆನೆ ಕ್ಯಾಬಿನ್ ಬ್ಯಾಗ್ ಬೇರೆ ಎಲ್ಲ ಬಹಳ ಚೆನ್ನಾಗಿದ್ದು ಹಾಕಿ ಎಲ್ಲ ಏನು ಇದಾಗ್ತದೆ. ನಮ್ ಲಗೇಜಸ್ ಎಲ್ಲ ಬೆಂಗಳೂರಾಗ ಫಸ್ಟ್ ಅಲ್ಲೇ 2 ಲಗೇಜ್ ಇದ್ರಾಗ ಹಾಕಿದ್ಮ್ಯಾಗ ಒಳ್ಳೇದು ನಾವ್ ನೋಡೇ ಇಲ್ಲ. ಇಲ್ಲಿಗೆ ಬಂದ್ಮೇಲೆ ನಮ್ಗೆ ಸೆಪರೇಟ್ ತಗೊಂಡಿದ್ರು. ನಮ್ದು ಲೇಟ್ ಆಯ್ತು ಲಾಸ್ಟ್ ವೀಲ್ ಚೇರ್ ಇಂದ ಮತ್ತ ಜೀಪ್ ಒಳಗ್ ಕರ್ಕೊಂಬಂದ್ರ ಅವಾಗ ನಮ್ದು ಲೇಟ್ ಆಗಿದ್ದಕ್ಕೆ ಅವು ಎಲ್ಲ ಬಂದಿಂದ ಮಿಷನ್ ಒಳಗಿಂದ ತಗೊಂಡು ಕೆಳಗಿಟ್ಟಿದ್ರು ಎಲ್ಲ. ಒಬ್ರು ನಿಂತಿದ್ರು. ಅಲ್ಲ, ಲಾಂಗ್ ಜರ್ನಿ 17 ತಾಸಿನ ಜರ್ನಿ ಹೆಂಗಿತ್ತು? ಬಾಳ ಕ್ಯೂರಿಯಾಸಿಟಿ ಇತ್ತು, ಬಾಳ ಇದು. ಅಲ್ಲ, ಈಗ ದೋಹಾದಿಂದ ಹ್ಯೂಸ್ಟನ್ನಿಗೆ ಬಂದ್ರಲ್ಲ 17 ತಾಸು ಇತ್ತದ. ಮುಂಚೆ ನಮ್ಗೆಲ್ಲ 14 ತಾಸು ಇತ್ತು. ಇವಾಗ ಸ್ವಲ್ಪ ರೂಟ್ ಚೇಂಜ್ ಆಗಿರುತ್ತೆ, ಹಂಗಾಗಿ 17-17.5 ತಾಸು. ಹೆಂಗಿತ್ರಿ ಅಷ್ಟೊತ್ತು ಕುತ್ಕೋಬೇಕಂದ್ರ? ಸಲ ಇವ್ರು ಹೊಂಟತೆ ಇಲ್ಲಿ ಇನ್ನ ನಿಂತ ಹೊಂಟತ್ರಿ, ಅದು ರೆಕ್ಕಿ ಕಾಣಿಸ್ತಿತ್ತು ನಮ್ಗೆಲ್ಲ. ಹಂಗ ಅನಿಸ್ತಿತ್ತಲ್ಲಿ ಹೊಂಟತೆ ಇಲ್ಲ ಅನ್ನೋರಂಗ. ಎಲ್ಲ ಮೋಡ ಮರುದು ಇದು ಚೆನ್ನಾಗ ಅನಿಸ್ತಿತ್ತು ನೋಡಕ್. ಏನು ತ್ರಾಸ ಆಗ್ಲಿಲ್ಲ. ಬರ್ತಾ ನೀವಿಬ್ರು ನೀವು ಚರಿ ಅಷ್ಟೇ ಕುತ್ಕೊಂಡಿದ್ರ? ನಿಮ್ ಪಪ್ಪ ನೀವು ಬೇರೆ ಸೀಟ್ ಇತ್ತ? ದೋಹಾದಿಂದ USA ಬರ್ಬೇಕಾದ್ರೆ ಇವ್ರ ಸೀಟ್ ಬೇರೆ ಇತ್ತು ಮಧ್ಯೆ. ನಮ್ ಸೀಟ್ ಕಿಟಕಿ ಕಡೆನ ಕಿಟಕಿಗ್ ಬೇರೆ ಬರ್ದಿತ್ತು, ನಮ್ ಇಬ್ಬರದು ಈ ಕಡೆ ಇತ್ತು. 17 ತಾಸು. ಮತ್ತೆ ಕಾಲ್ ನೋವು ಅಡ್ಡಾಡ್ತಿದ್ರ ಅವಾಗ? ಅಡ್ಡಾಡ್ತಿದ್ವಿ, ವಾಶ್ರೂಮ್ ಹೋಗ್ತಿದ್ವಿ, ಆಮೇಲೆ ಟಿವಿ ಹಚ್ಕೊಡ್ರಿ ಅಂತ ಪಕ್ಕದಲ್ಲಿ ಕೇಳ್ತಿದ್ವಿ. ಆಮೇಲೆ ಇವರು ಅವರು ಏರ್ ಹೋಸ್ಟೆಸ್ ಗಗನ ಸಖಿ ಏರ್ ಹೋಸ್ಟೆಸ್ ಅವ್ರು ಬಂದಾಗ ಅವ್ರ ಕಡೆ ಕೇಳಿದ್ವಿ. ಕನ್ನಡ ಸಿಗ್ಲಿಲ್ಲ ನಮ್ಗ, ಆದ್ರೂ ಹಿಂದಿ ಫಿಲ್ಮ್ ನೋಡಿದ್ವಿ. ಆಮೇಲೆ ಅದು ವಿಮಾ ಫ್ಲೈಟ್ ಎಲ್ಲಿ ಹೋಗುತ್ತೆ ಎಲ್ಲಿ ಬರುತ್ತೆ ಅದು ಎಲ್ಲ ಅದನ್ನ ಹಾಕೊಂಡು ಮ್ಯಾಪ್ ನಾನು ಚೆರಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದೆ, ಈಗ ಯಾವ ದೇಶದ ಮೇಲೆ ಇದೆ, ಎಲ್ಲಿದೆ, ಎಲ್ಲಿ ಸಮುದ್ರ ಇದೆ, ಸಮುದ್ರ ಮೇಲೆ ಹಾರಾಕತೈತಿ, ಸಮುದ್ರ ಎಲ್ಲಿ ಬೆಳಕಿರುತ್ತೆ, ಎಲ್ಲಿ ಕತ್ಲಿರುತ್ತೆ, ದೇಶಕ್ಕೆ ಹೆಸರು ಕೊಟ್ಟು ಆ ಫ್ಲೈಟ್ ಎಲ್ಲಿ ಬರ್ತದೆ ಅದನ್ನ ತೋರಿಸ್ತಾ ಇತ್ತು. ಅದನ್ನ ಹಾಕೊಂಡು ಕೂತಿದ್ವಿ. ಒಟ್ಟು ಸ್ಮೂತ್ ಆಗಿತ್ತು ಜರ್ನಿ. ಇಲ್ಲಿಗೆ ಬಂದ್ಮೇಲೆ ಏನಿಸ್ತು? ನಮ್ಮನ್ನ ನೋಡಿದ್ಮೇಲೆ ಏನ್ ಅನ್ನಿಸ್ತ? ನಿಮ್ ಮಗನ್ ನೋಡಿದ್ಮೇಲೆ ಏನ್ ಅನ್ನಿಸ್ತ? ಒಂಥರ ಇತ್ತ. ಮೊದ್ಲು ಹತ್ಬೇಕಾದ್ರೆ ನಮ್ಗೆ ಭಾಳ ಭಯ, ಯಾಕಂದ್ರೆ ಫಸ್ಟ್ ಟೈಮ್ ಅವಾಗ ಎಕ್ಸ್ಪೀರಿಯನ್ಸ್ ಫ್ಲೈಟ್ ಒಳಗೆ ಡೈರೆಕ್ಟ್ ನಮಗ್ ಬೇಕಂದ್ರೆ ಎದ್ದೋಗಿ ಜ್ಯೂಸ್ ಇಸ್ಕೊಂಡ್ ಬರ್ತಿದ್ವಿ, ನೀರ್ ಇಸ್ಕೊಂಡ್ ಬರ್ತಿದ್ವಿ. ಅವರು ತಂದು ಕೇಳಿ ಕೊಡ್ತಿದ್ರು, ಎಲ್ಲ ಕಾಫಿ ಕೊಡ್ತಿದ್ರು. ಕಾಫಿ ಬೇಕಂದ್ರೆ ಕಾಫಿನೂ ಕೊಡ್ತಾ ಇದ್ರು. ಎಲ್ಲ ಕೊಡ್ತಾರೆ. ಫ್ಲೈಟ್ ಒಳಗೆ ಅಡ್ಡಾಡ್ಸ್ಕೋಬೇಕಂತ ಹೇಳಿ ಆಸೆ ಇತ್ತಾ? ಆಸೆ ಪೂರೈಸ್ತು. ಇವಾಗ ಈ ಬರ್ರಿ ನಾಳೆ ಬರ್ರಿ ಕ್ಲೈಮೇಟಿಕ್ ಕಂಡೀಷನ್ ಇಲ್ಲಿದ ನಮ್ಮ ದೇಶದ ವಾತಾವರಣಕ್ಕೆ ಇಲ್ಲಿದ ಡಿಫ್ರೆನ್ಸ್ ಭಾಳ ಆಕೈತಿ. ಹೌದು, ನಮಗೆ ಚಳಿ ಜಾಸ್ತಿ ಆಗಲ್ಲ. ಈ ವೆದರ್ ಚೆನ್ನಾಗಿರುತ್ತೆ. ಸಮ್ಮರ್ ಸೀಸನ್ ಇಲ್ಲಿ ಇಲ್ಲಿ ಬಂದ ಮೇಲೆ ಇಲ್ಲಿ ವಾತಾವರಣಕ್ಕೆ ನಮ್ಮ ದೇಶದ ಭಾಳ ಡಿಫ್ರೆನ್ಸ್ ಐತಿ. ಇಲ್ಲಿ ಭಾರಿ ಕ್ಲೀನ್ನೆಸ್ ನಮ್ಮ ದೇಶದಾಗಿನಕ್ಕಿಂತ ಭಾಳ ಚಳಿ. ನಮ್ಗೆ ಅವ್ರಿಗೆ ಭಾಳ ಅಜಗಜ ಅಂತ ವ್ಯತ್ಯಾಸ ಐತಿ. ಲಾಟ್ ಆಫ್ ಡಿಫರೆನ್ಸ್. ಸೊ ಇಲ್ಲಿ ಬಂದ್ಮೇಲೆ ನಾವು ಇದ್ರ ಕರ್ಕೊಂಡ್ ಸುಸ್ತಾಗಿತ್ರ ಜರ್ನಿ? ಸುಸ್ತಾಗಿಲ್ಲ ನಮ್ಗೆ, ಅಷ್ಟು ನಮ್ಗೆ ಏನು ಅನ್ಸೇ ಇಲ್ಲ. ಯಾಕಂದ್ರೆ ನಾವು ಸಖತ್ ನಿದ್ದೆ ಮಾಡಿಬಿಟ್ಟೆ. ಅವ್ರ ನಿದ್ದೆ ಮಾಡಲ್ಲ, ನಾ ಮಾತ್ರ ಮಕ್ಕೊಂಡೇ ಬಿಟ್ರೆ. ಕಾಲ್ ನೋವು ಇತ್ತಾ? ಸ್ವಲ್ಪ ಇತ್ತು. ಆ ಪರಿ ಏನ್ ಅಂತ ಪರಿ ಏನ್ ಅಡ್ಡಾಡ್ಲಾರ್ದಂಗ ಏನಾಗಿದ್ದಿಲ್ಲ. ಓಕೆ ಎಲ್ಲ ಅಡ್ಡಾಡ್ತಿದ್ವಿ. ಸುಸ್ತೇನ ಆಗ್ಲಿಲ್ಲ ಇಲ್ಲಿಗೆ ಬಂದ್ಮೇಲೆ? ಅಷ್ಟೊಂದೇನು ಅನಿಸ್ಲಿಲ್ಲ. ಇತ್ತು ಸುಸ್ತು, ಮತ್ ದೂರ ಜರ್ನಿ. ಹೌದು. ನೋಡಿ ಅಲ್ಲಿಂದ ಬರೋ ಮಟ್ಟ ಮುಟ್ಟಿದ್ಮೇಲೆ ಬಾಳ ಖುಷಿ, ಬಾಳ ಖುಷಿ ಅನ್ನಿಸ್ತು.
ಏನದ ಜನಿ Gems. ವಾವ್ Like gems. let me see ಜನಿ ತಡಿ Big gem, small gem. La la la. Bye guys. Like, subscribe, share. Free for free. La 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 la. ತಡಿಯಮ್ಮ ಎಸ್ ನಮ್ಮತ್ತೆ ಮಾವ ಇಂಡಿಯಾದಿಂದ ಯು ಎಸ್ ಎಗೆ ಬಂದಿದ್ದಂತಹ ಜರ್ನಿನಂತೂ ವಿಡಿಯೋ ಅಂತೂ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಅವ್ರ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಸ್ಮೂತಾಗಿತ್ತು ಎಲ್ಲ ಟ್ರಾವೆಲಿಂಗು. ಸೊ ಎಲ್ಲೂ ಅವ್ರಿಗೇನು ಕಷ್ಟ ಅಂತ ಅನಿಸಿಲ್ಲ. ಎಲ್ಲೂ ಏನು ನಮಗೂ ಭಯ ಇತ್ತು ಅವ್ರು ಬಂದು ಮುಟ್ಟೋದಕ್ಕೆ, ಬಟ್ ಸೇಫಾಗಿ ಬಂದು ರೀಚ್ ಆಗಿದ್ದಾರೆ. ಅದೇ ಒಂದು ನಮಗೆ ದೊಡ್ಡ ಸಮಾಧಾನ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.